ಇಂದಿನ ಮಹಿಳೆ ಕೇವಲ ಉದ್ಯೋಗದ ಹುಡುಕಾಟದಲ್ಲಿರುವ ವ್ಯಕ್ತಿಯಲ್ಲ, ಅವಳು ಕುಟುಂಬದ ಆಧಾರ ಸ್ತಂಭ. ಸಮಾಜದ ಉತ್ತಮ ಸಮಾಜ ಮತ್ತು ನಿರ್ಮಾಣದಲ್ಲಿ ಮಹಿಳೆಯ ಶಕ್ತಿ ಅಪಾರ. ಮಹಿಳೆಗೆ ಉದ್ಯೋಗ ಸೇರುವುದು ಆಕೆಯ ಆರ್ಥಿಕ ಸ್ವಾವಲಂಬನೆಗೆ ಮಾತ್ರವಲ್ಲ, ಉದ್ಯೋಗ ಆಕೆಯ ಆತ್ಮಗೌರವ, ಆತ್ಮವಿಶ್ವಾಸ ಮತ್ತು ನಿರ್ಧಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಪ್ರತಿಯೊಂದು ಮನೆಗೆ ಮಹಿಳೆಯ ಸ್ಫೂರ್ತಿ ಶಕ್ತಿ ಮನೆಯ ನಂದಾದೀಪವಾಗಿರುತ್ತಾಳೆ. ಅವಳು ಸದೃಢರಾದರೆ ಮನೆ ನಂದಗೋಕುಲವಾಗಿರುತ್ತದೆ. ಅಂಥ ಮಹಿಳೆ ಆರ್ಥಿಕ ಪರಿಸ್ಥಿತಿಯ ಕಾರಣದಿಂದಾಗಿ ಜೀವನದಲ್ಲಿ ಹಿನ್ನಡೆ ಅನುಭವಿಸಬಾರದೆಂದು ಕಳಕಳಿ ಸಮಾಜಕ್ಕೆ ಅರಿವಾಗಬೇಕೆಂದು ಜೆಎಸ್ಎಸ್ ಶ್ರೀ ಮಂಜುನಾಥೇಶ್ವರ ಸ್ನಾತಕ ಮತ್ತು ಸ್ನಾತಕೋತ್ತರ ಅಧ್ಯಯನ ಸಂಸ್ಥೆಯಲ್ಲಿ ಜನತಾ ಶಿಕ್ಷಣ ಸಮಿತಿ, ರ್ಯಾಪಿಡ್ ಸಂಸ್ಥೆ ಮತ್ತು ಮೂರ್ತಿ ಟ್ರಸ್ಟ್ ಇವರ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಮಹಿಳಾ ಉದ್ಯೋಗ ಮೇಳವನ್ನು ದೀಪ ಪ್ರಜ್ವಲನೆ ಮೂಲಕ ಜೆಎಸ್ಎಸ್ನ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಅಜಿತ್ ಪ್ರಸಾದ್ ಅವರು ಉದ್ಘಾಟಿಸಿ ಮಾತನಾಡಿದರು. ಒಂದು ಕುಟುಂಬ ಸುಸ್ಥಿರವಾಗಿರಬೇಕೆಂದರೆ ಮುಖ್ಯವಾಗಿ ಆ ಕುಟುಂಬದ ಆರ್ಥಿಕವಾಗಿ ಸುಸ್ಥಿರವಾಗಿರಬೇಕು. ಆರ್ಥಿಕ ಸ್ಥಿರತೆಗೆ ಉದ್ಯೋಗ ಒಂದೇ ರಾಮಬಾಣ. ಈ ನಿಟ್ಟಿನಲ್ಲಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಗ್ರಾಮಾಭಿವೃದ್ಧಿ ರೂಡ್ ಸೆಟ್ ಸಂಸ್ಥೆಗಳ ಮೂಲಕ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಮಹಿಳಾ ಸಬಲೀಕರಣಕ್ಕಾಗಿ ಶ್ರಮಿಸುತ್ತಿದ್ದಾರೆ. ಈ ಕಾರ್ಯಗಳಿಂದ ಪ್ರೇರಿತರಾಗಿ ಉದ್ಯೋಗ ಮೇಳಗಳನ್ನು ಆಯೋಜಿಸುವ ಮೂಲಕ ನಿರುದ್ಯೋಗ ನಿವಾರಣೆ, ಆರ್ಥಿಕ ಸುಭದ್ರತೆಯನ್ನು ಒದಗಿಸುವತ್ತ ಜೆಎಸ್ಎಸ್ ದಾಪುಗಾಲಿಡುತ್ತಿದೆ. ಈ ಉದ್ಯೋಗ ಮೇಳವು ಅನೇಕ ಮಹಿಳೆಯರಿಗೆ ತಮ್ಮ ಪ್ರತಿಭೆ, ಕೌಶಲ್ಯ ಮತ್ತು ಸಾಮರ್ಥ್ಯವನ್ನು ಪ್ರದರ್ಶಿಸಲು ವೇದಿಕೆಯಾಗುತ್ತದೆ. ಇಲ್ಲಿ ದೊರಕುವ ಅವಕಾಶಗಳು ಅವರ ಬದುಕಿಗೆ ಹೊಸ ದಿಕ್ಕು ನೀಡಲಿ, ಸ್ವಾವಲಂಬಿ ಮತ್ತು ಆತ್ಮನಿರ್ಭರ ಜೀವನದತ್ತ ಅವರನ್ನು ಮುನ್ನಡೆಸಲಿ. 2022ರಿಂದ 4 ಮಹಿಳಾ ಉದ್ಯೋಗ ಮೇಳಗಳನ್ನು ಆಯೋಜಿಸಲಾಗಿದ್ದು, ಇದು 5ನೇ ಉದ್ಯೋಗ ಮೇಳವಾಗಿದೆ. ಇದರೊಟ್ಟಿಗೆ ಮಹಿಳೆಯರಿಗಾಗಿ ಉಚಿತ ಹೊಲಿಗೆ, ಕಸೂತಿ, ಬೇಕರಿ ಉತ್ಪನ್ನಗಳ ತಯಾರಿಕೆಗಳಂತ ತರಬೇತಿಗಳನ್ನು ರ್ಯಾಪಿಡ್ ಸಂಸ್ಥೆಯ ಜೊತೆಗೂಡಿ ಆಯೋಜಿಸಲಾಗುತ್ತಿದೆ. ಮಹಿಳೆಯರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಎಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಪ್ರಾದೇಶಿಕ ನಿರ್ದೇಶಕರಾದ ದಯಾಶೀಲ್ ಅವರು ಮಾತನಾಡಿ, ಮಹಿಳೆ ಅಬಲೆಯಲ್ಲ, ಸಬಲೆ. ಪುರುಷರು ಮಾತ್ರ ಸಂಪಾದನೆ ಮಾಡಿ ಮನೆಯವರೆಲ್ಲ ಆರಾಮವಾಗಿ ಜೀವನ ನಡೆಸಬಹುದಾಗಿತ್ತು. ಆದರೆ ಈಗ ಪತಿಯೊಂದಿಗೆ ಸತಿಯೂ ಸಹ ಉದ್ಯೋಗ ಮಾಡಿದರೆ ಮಾತ್ರ ಜೀವನ ನಡೆಸುವ ಕಾಲವಿದೆ. ಸ್ತ್ರೀಯರು ಅಷ್ಟೇ ಹುರುಪಿನಿಂದ ಉದ್ಯೋಗ ಗಿಟ್ಟಿಸಿಕೊಂಡು ಸದೃಢವಾಗುತ್ತಿರುವುದು ಸಂತಸದ ವಿಚಾರ. ಇಂಥ ಸಮಯದಲ್ಲಿ ಮಹಿಳೆಯರಿಗಾಗಿ ಉದ್ಯೋಗ ಮೇಳಗಳನ್ನು ಆಯೋಜಿಸುವ ಮೂಲಕ ಮಹಿಳೆಯರ ಶ್ರೇಯೋಭಿವೃದ್ಧಿಗೆ ವೆಸುತ್ತಿರುವ ಜೆಎಸ್ಎಸ್ ಹಾಗೂ ರ್ಯಾಪಿಡ್ ಸಂಸ್ಥೆಯ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಹೇಳಿದರು. ರ್ಯಾಪಿಡ್ ಸಂಸ್ಥೆಯ ಕಾರ್ಯದರ್ಶಿಗಳಾದ ವಾಣಿಶ್ರೀ ಪುರೋಹಿತ್ ಅವರು ಮಾತನಾಡಿ, ಮಹಿಳೆಯರು ಉದ್ಯೋಗ ಕ್ಷೇತ್ರಕ್ಕೆ ಪ್ರವೇಶಿಸುವುದರಿಂದ ಕುಟುಂಬಗಳ ಸ್ಥಿರತೆ ಹೆಚ್ಚುತ್ತದೆ, ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಗುಣಾತ್ಮಕ ಬದಲಾವಣೆ ಕಂಡುಬರುತ್ತದೆ ಹಾಗೂ ಸಮುದಾಯದ ಒಟ್ಟು ಅಭಿವೃದ್ಧಿಗೆ ಸಹಕಾರ ದೊರಕುತ್ತದೆ. ಮಹಿಳೆಯರಿಗೆ ಉದ್ಯೋಗ ಮೇಳ ಆಯೋಜನೆ ಮಾಡುವುದು ಕೇವಲ ಅವಕಾಶ ನೀಡುವುದಲ್ಲ, ಅವರ ಸಾಮರ್ಥ್ಯವನ್ನು ಗುರುತಿಸಿ ಬೆಳೆಯಲು ವೇದಿಕೆ ಕಲ್ಪಿಸುವುದಾಗಿದೆ ಎಂದರು. ಇಂಥ ಸಮಾಜಮುಖಿ ಕಾರ್ಯಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಿದ ಜನತಾ ಶಿಕ್ಷಣ ಸಮಿತಿಗೆ ಧನ್ಯವಾದಗಳನ್ನು ತಿಳಿಸಿದರು. ರ್ಯಾಪಿಡ್ ಸಂಸ್ಥೆಯ ಸಿಇಒ ಮಾಲವಿಕಾ ಕಡಕೋಳ ಪ್ರಾಸ್ತಾವಿಕವಾಗಿ ಮಾತನಾಡಿ, ಇಲ್ಲಿಯವರೆಗೆ ಆಯೋಜಿಸುತ್ತಾ ಬಂದಂಥ ಉದ್ಯೋಗ ಮೇಳಗಳು ಹಂತ ಹಂತವಾಗಿ ಸುಧಾರಣೆಗೊಳ್ಳುತ್ತಾ ಬಂದಿದ್ದು, ಈಗ 5ನೇ ಬಾರಿಗೆ ನಡೆಯುತ್ತಿರುವಂತಹ ಈ ಮೇಳ ಜೆಎಸ್ಎಸ್ ಮತ್ತು ರ್ಯಾಪಿಡ್ನ ಸಿಬ್ಬಂದಿಗಳ ಸಹಕಾರದಿಂದ ಉತ್ತಮವಾಗಿ ಆಯೋಜನೆಯಾಗಿದೆ. ಮಹಿಳೆಯರಿಗೆ ವಿವಿಧ ತರಬೇತಿ ಹಾಗೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದೆಂದರು. ಜೆಎಸ್ಎಸ್ ಐಟಿಐ ಕಾಲೇಜಿನ ಪ್ರಾಚಾರ್ಯರಾದ ಮಹಾವೀರ್ ಉಪಾಧ್ಯವರು ಮಾತನಾಡಿ, ಜೆಎಸ್ಎಸ್ ಕಳೆದ 20 ವರ್ಷಗಳಿಂದ 300ಕ್ಕೂ ಹೆಚ್ಚು ಕ್ಯಾಂಪಸ್ ಸಂದರ್ಶನ ಹಾಗೂ 20ಕ್ಕೂ ಹೆಚ್ಚು ಉದ್ಯೋಗ ಮೇಳಗಳ ಆಯೋಜನೆಯ ಮೂಲಕ 80,000ಕ್ಕೂ ಹೆಚ್ಚು ಜನರಿಗೆ ಬದುಕು ಕಟ್ಟಿಕೊಡುವ ಪ್ರಯತ್ನ ಮಾಡಿದೆ. ಉದ್ಯೋಗ ಮೇಳಗಳು ಕೇವಲ ಕಾರ್ಯಕ್ರಮಗಳಾಗಿರದೆ ಸಮಾಜಕ್ಕೆ ನಾವು ನೀಡುತ್ತಿರುವ ಕೊಡುಗೆಗಳಾಗಿವೆ ಎಂದು ಹೇಳಿ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿದರು. ಇನ್ನು ಉದ್ಯೋಗ ಮೇಳದಲ್ಲಿ ಒಟ್ಟು 1362 ಅಭ್ಯರ್ಥಿಗಳು ಭಾಗವಹಿಸಿದ್ರು. 341 ಅಭ್ಯರ್ಥಿಗಳು ಕೊನೆಯ ಸುತ್ತಿಗೆ ಆಯ್ಕೆಯಾದರು. 89 ಜನ ಉದ್ಯೋಗವನ್ನು ಪಡೆದುಕೊಂಡರು. ಪ್ರಾರಂಭದಲ್ಲಿ ಗ್ರೀಷ್ಮಾ ಪ್ರಾರ್ಥಿಸಿದರು. ಜೆಎಸ್ಎಸ್ನ ಆಡಳಿತಾಧಿಕಾರಿಗಳಾದ ಅರಿಹಂತ್ ಪ್ರಸಾದ್ ಅವರು, ಭಾಸ್ಕರ್, ಮಂಜುನಾಥ್ ಜಟ್ಟೇರ್ ಇತರರು ಉಪಸ್ಥಿತರಿದ್ದರು. ಸ್ನೇಹಾ ದೇಶಪಾಂಡೆ ಸ್ವಾಗತಿಸಿ ಕಾರ್ಯಕ್ರಮವನ್ನು